ನಮಸ್ಕಾರ ರೈತ ಬಾಂಧವರೇ, ಕೋಠಾರಿ ಇರಿಗೇಷನ್ ವತಿಯಿಂದ ನಿಮ್ಮ ಎಲ್ಲರಿಗೆ ಹಾರ್ದಿಕ ಸ್ವಾಗತ. ರೈತ ಬಾಂಧವರೇ, ನೀವು ನಿಮ್ಮ ತೋಟದಲ್ಲಿ ಡ್ರಿಪ್ ಸಿಸ್ಟಮ್ ಏನು ಅಳವಡಿಸಿಟ್ಟಿದ್ದೀರಲ್ಲ, ಅಲ್ಲಿ ನಿಮ್ಮ ಡ್ರಿಪ್ ಸಿಸ್ಟಮದ ಆಯುಷ್ಮಾನ ಎಷ್ಟಿದೆ? 50 ವರ್ಷ ಸಹಿತ ಇರ್ಬೋದು. ನಾವು ಡ್ರಿಪ್ ಸಿಸ್ಟಮ್ ಏನು ತಯಾರಿಸುತ್ತಿದ್ದಲ್ಲೇ ಆ ರಾ ಮಟೀರಿಯಲ್ನ ಆಯುಷ್ಮಾನ ಸುಮಾರು 50 ವರ್ಷ ತನಕ ಇದೆ. ನಿಮ್ಮ ಡ್ರಿಪ್ ಸಿಸ್ಟಮದ ಆಯುಷ್ಮಾನು 50 ವರ್ಷಕ್ಕಿಂತ ಹೆಚ್ಚು ಮಾಡಬಹುದು. ಅದರ ಸಲುವಾಗಿ ನಮ್ಮ ಡ್ರಿಪ್ ಸಿಸ್ಟಮದ ಆಯುಷ್ಮಾನ ಕಡಿಮೆ ಮಾಡಲಿಕ್ಕೆ 2 ಕಾರಣ ಇದೆ. ಒಂದು ಕಾರಣ ಅಂದರೆ ಕ್ಷಾರಯುಕ್ತ ನೀರು, ಇನ್ನೂ ಒಂದು ಪಾಚಿ. ಇದು 2 ಅದರಿಂದ ನಮ್ಮ ಡ್ರಿಪ್ ಸಿಸ್ಟಮನ್ನು ಆಯುಷ್ಮಾನ ಕಡಿಮೆ ಆಗ್ತದೆ. ಮೊದಲಾಗಿ ಒಂದು ಕಾರಣ ಏನಂದರೆ ಕ್ಷಾರಯುಕ್ತ ನೀರು. ಆ ನೀರಿನ ಕ್ಷಾರನ್ನು ಆ ಡ್ರಿಪ್ ಮುಖಾಂತರ ಶಾಕಿಂಗ್ ಆಗ್ತದೆ. ಇದು ಒಂದು ಮುಖ್ಯ ಕಾರಣ ಇದೆ. ಸೂರ್ಯಪ್ರಕಾಶದಿಂದ ನೀರನ್ನು ಬಾಷ್ಪೀಭವನ ಆಗ್ತದೆ ಮತ್ತು ಆ ಕ್ಷಾರನ್ನು ಅಲ್ಲೇ ಉಳಿತಾ ಇದೆ. ಅದರಿಂದ ನಮ್ಮ ಡ್ರಿಪ್ ಸಿಸ್ಟಮನ್ನು ಶಾಕಿಂಗನ್ನು ಆಗ್ತದೆ. ಇಲ್ಲಿ ನೋಡ್ತಾ ಇದ್ದೀರಿ ಬಾವಿ. ಈ ಬಾವಿಯಲ್ಲಿ ಮೇಲಿನ ಸೂರ್ಯಪ್ರಕಾಶನು ಡೈರೆಕ್ಟು ಬೀಳ್ತದೆ. ಅವಾಗ ಏನಾಗುತ್ತೆ ಅಂದರೆ ಆ ಬಾವಿಯಲ್ಲಿ ಪಾಚಿಯನ್ನು ಬೆಳೀತಾ ಇದ್ದಾವೆ. ಆ ಪಾಚಿಯನ್ನು ನಾವು ನೀರು ಮುಖಾಂತರ ನಾವು ಡ್ರಿಪ್ಪಿಗೆ ಏನು ಬಿಡ್ತೇವಲ್ಲ, ಅಲ್ಲಿ ನಮ್ಮದು ಡ್ರಿಪ್ಪರ್ಸನ್ನು ಚಾಕ್ ಆಗ್ತವೆ. ಅವು ಈಗ ಕ್ಷಾರಲಿಂದ ಆಗುವಂಥ ಚಾಕಿಂಗನ್ನು ಯಾವ ಥರ ತೆಗಬೇಕು, ಈಗ ಆಸಿಡ್ ಟ್ರೀಟ್ಮೆಂಟನ್ನು ಯಾವ ಪದ್ಧತಿಯಲ್ಲಿ ಮಾಡಬೇಕು, ಈ ಸ್ವಲ್ಪ ನೋಡೋಣ. ನಮ್ಮ ಆಸಿಡ್ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಯಾವ್ಯಾವ ಸಾಹಿತ್ಯನೇ ಬೇಕಾಗ್ತದೆ, ಈಗ ನಾವು ಸ್ವಲ್ಪ ನೋಡೋಣ. ಮೊದಲವಾಗಿ ಈ ಓಪನ್ ಬಾವಿಲಿಂದ ತಗೊಂಡಿದ್ದು 1 ಲೀಟರ್ ನೀರು ಮತ್ತು ಹ್ಯಾಂಡ್ ಗ್ಲೋಸು, ಗಾಗಲ್, ಇದು ಲಿಟ್ಮಸ್ ಪೇಪರ್, ಡ್ರಾಪರ್. ಇಷ್ಟು ಎಲ್ಲ ಸಾಹಿತ್ಯಗಳನ್ನು ನಮಗೆ ಆಮ್ಲ ಪ್ರಕ್ರಿಯೆ ಮಾಡಲಿಕ್ಕೆ ನಮಗೆ ಬೇಕಾಗ್ತದೆ. ಈಗ ನಾನು ನಿಮಗೆ ಆಸಿಡ್ ಟ್ರೀಟ್ಮೆಂಟ್ ಯಾವ ಥರ ಮಾಡಬೇಕು ಸಂಕ್ಷಿಪ್ತವಾಗಿ ನಾನು ನಿಮಗೆ ಹೇಳ್ತೀನಿ. ಈಗ ನಾವು ಈ ಆಸಿಡ್ ಟ್ರೀಟ್ಮೆಂಟ್ ಮಾಡಲಿಕ್ಕೆ ನಮಗೆ ಎಷ್ಟು ಪ್ರಮಾಣ ಆಸಿಡ್ ಬೇಕಾಗ್ತದೆ ಅದು ನಾವು ಈಗ ಸ್ವಲ್ಪ ನೋಡೋಣ. ಮೊದಲವಾಗಿ ನಾವು ಈ ಬಾವಿಲಿಂದ 1 ಲೀಟರ್ ನೀರನ್ನು ತಗೊಂಡಿದ್ದೀವಿ. ಆ 1 ಲೀಟರ್ ನೀರನ್ನು ಈ ಡಬ್ಬಿಯಲ್ಲಿ ಹಾಕೋಣ. ಈ ಹೈಡ್ರೋಕ್ಲೋರಿಕ್ ಆಸಿಡನ್ನು ಡ್ರಾಪರ್ ಮುಖಾಂತರ 1 ml ಆಸಿಡನ್ನು ತಗೊಂಡು ಈ ನೀರಿನಲ್ಲಿ ಹಾಕಬೇಕು. ಆ ನಂತರ ನೀರು ಮತ್ತು ಆಮ್ಲನ್ನು ಸರಿಯಾಗಿ ಮಿಶ್ರಣ ಮಾಡಬೇಕು. ಆ ನಂತರ ಇದು ಲಿಟ್ಮಸ್ ಪೇಪರ್ ಅಥವಾ pH ಮೀಟರನ್ನು ಉಪಯೋಗಿಸಬೇಕು. ಈ ಲಿಟ್ಮಸ್ ಪೇಪರ್ ಅನ್ನು ನಾವು ಈ ನೀರಿನಲ್ಲಿ ಹಾಕೋಣ ಮತ್ತು ಆಸಿಡ್ ಎಷ್ಟು ಪ್ರಮಾಣ ಇದೆ ಅದು ನಾನು ಈ ಸ್ಕೇಲಿಂದ ಚೆಕ್ ಮಾಡ್ಕೋತಾ ಇದ್ದೀನಿ. ಇದರದ್ದು pH 3.5ರಿಂದ 4 pH ಇದೆ. ಏನು ಗೊತ್ತಾಗ್ತದೆ ಅಂದರೆ ಇಲ್ಲಿ ನಮಗೆ 1 ಲೀಟರ್ ನೀರಿಗೆ 3.5ರಿಂದ 4 pH ತರಲಿಕ್ಕೆ 1 ml ಬೇಕಾಗ್ತದೆ. ರೈತ ಬಾಂಧವರೇ, ನಾವು ಇಲ್ಲಿ ವೆಂಚುರಿಯನ್ನು ಸಕ್ಷನ್ ರೇಟನ್ನು ನಾವು ಪರೀಕ್ಷೆಯನ್ನು ಮಾಡಿದ್ದೀವಿ. ಈ ವೆಂಚುರಿ ಸಕ್ಷನ್ ರೇಟನ್ನು ಪ್ರತಿ ತಾಸಿಗೆ ಸುಮಾರು 1 ಗಂಟೆಗೆ 400 ಲೀಟರನ್ನು ಜಕ್ಕೋತದೆ. ಅಲ್ಲಿ ನಮಗೆ ಆಸಿಡ್ ಟ್ರೀಟ್ಮೆಂಟನ್ನು ಸುಮಾರು 15 ನಿಮಿಷ ಅಷ್ಟೇ ಮಾಡಬೇಕಾಗ್ತದೆ. ಅದರ ಸಲುವಾಗಿ ನಮಗೆ 100 ಲೀಟರ್ ಅಷ್ಟೇ ನೀರು ನಮಗೆ ಬೇಕಾಗ್ತದೆ. ಈ ಪ್ಲಾಟನ್ನು ಕಂಡೀಷನ್ ನೋಡಿದರೆ ಇಲ್ಲಿ ನಮಗೆ ಸುಮಾರು 15 ನಿಮಿಷ ಅಷ್ಟೇ ನಮಗೆ ಆಸಿಡ್ ಟ್ರೀಟ್ಮೆಂಟನ್ನು ಮಾಡಬೇಕಾಗ್ತದೆ. ಅದರ ಸಲುವಾಗಿ ನಾನು 100 ಲೀಟರ್ ನೀರನ್ನು ತಗೊಂಡಿದ್ದೇವೆ. ಈಗ ನಾವು ನಮ್ಮ ಪ್ಲಾಟಿಗೆ ಕ್ಯಾಲ್ಕುಲೇಷನ್ ಮಾಡಿದ ಆಸಿಡ್ ನಮಗೆ ಎಷ್ಟು ಬೇಕಾಗ್ತವೆ, ಅದರ ಸಲ ನಮಗೆ ಈ ಪ್ಲಾಟಿಗೆ 5 ಲೀಟರ್ ಆಸಿಡನ್ನು 33% ಗ್ರೇಡ್ ಹೈಡ್ರೋಕ್ಲೋರಿಕ್ ಆಸಿಡನ್ನು ತಗೊಂಡಿದ್ದೀವಿ. ನಮಗೆ ಬೇಕಾಗಿದೆ 5 ಲೀಟರ್ ಆಸಿಡನ್ನು ಯಾವ ಥರನ ನಾವು ಮಿಶ್ರಣ ಮಾಡಬೇಕು, ಅದರ ಸಲ ಯಾವ ಥರ ಮಾಡಬೇಕಂದ್ರೂ ನಾವು ನೋಡೋಣ. ಅದರಿಂದ 5 ಲೀಟರ್ ನೀರನ್ನು ಹೊರಗೆ ಹಾಕಿ ಮತ್ತು 5 ಲೀಟರ್ ಆಸಿಡನ್ನು ಇದರಲ್ಲಿ ಮಿಶ್ರಣ ಮಾಡ್ತೀನಿ. ಇದು ಮಾಡುವ ಪದ್ಧತಿ ಹೇಗಿದೆ ಅಂದರೆ ನೋಡೋಣ. ಇದು 2 ಲೀಟರ್ ಮಾಪನ ಇದೆ. ನಾವು ಇದು 5 ಲೀಟರನ್ನು ನೀರನ್ನು ಹೊರಗೆ ಹಾಕೋಣ. ಇದು 2 ಲೀಟರ್ ನೀರಿದೆ, ಇದು 2ನೇ ಮಾಪ್, ಇದು 1 ಲೀಟರ್. ಇದು 5 ಲೀಟರ್ ನೀರನ್ನು ಈ ಬಾಜನ್ನು ತೆಗೆದಿದ್ದೀವಿ. ಈ ಆಸಿಡ್ ನೀರಿನಲ್ಲಿ ಮಿಶ್ರಣ ಹೇಗೆ ಮಾಡಬೇಕು ಮತ್ತು ಈ ಆಸಿಡ್ ಮಿಶ್ರಣ ಮಾಡೋಕ್ಕಿಂತ ಮುಂಚೆ ನಮಗೆ ಏನೇನು ದಕ್ಷತೆಯನ್ನು ಪಡಿಬೇಕು ಇದು ನೋಡೋಣ. ಮೊದಲವಾಗಿ ನಾವು ಹ್ಯಾಂಡ್ ಗ್ಲೋವ್ಸ್ನು ಹಾಕಬೇಕು. ಹ್ಯಾಂಡ್ ಗ್ಲೋವ್ಸನ್ನು ಹಾಕೋತಾ ಇದ್ದೀನಿ. ನಾವು ಆಸಿಡ್ ಹಾಕುವ ಟೈಮಿನಲ್ಲಿ ಏನಾಗುತ್ತೆ ಅಂದರೆ ಆಸಿಡ್ ಹನಿಗಳು ಮತ್ತು ಈ ಆಸಿಡ್ದ ಹೊಗೆ
ಇದು ನಮ್ಮ ಕಣ್ಣಿಗೆ ಬೀಳ್ತವೆ. ಅದ್ರ ಸಲುವಾಗಿ ನಾವು ಗಾಗಲನ್ನು ಉಪಯೋಗಿಸಬೇಕಾಗ್ತದೆ. ಮತ್ತು ಈ ಆ್ಯಸಿಡನ್ನು ತಗೊಂಡಿದ್ದೀನಿ. ಈ ಆ್ಯಸಿಡನ್ನು ನೀರಿನಲ್ಲಿ ಹಾಕಬೇಕು ಮತ್ತು ನೀರು ಆ್ಯಸಿಡ್ನಲ್ಲಿ ಯಾವಾಗಲೂ ಹಾಕಬಾರ್ದು. ಯಾವ ದಿಶೆಯಲ್ಲಿಂದ ಗಾಳಿ ಬರ್ತಾ ಇದೆ ಅದರದ್ದು ವಿರುದ್ಧ ಭಾಗದಲ್ಲಿ ನಿಂದಿರಬಾರ್ದು. ಯಾಕಂದ್ರೆ ಆ ಆ್ಯಸಿಡ್ದು ಹೊಗೆ ಏನು ಬರ್ತದಿಲ್ಲ ಅದು ಡೈರೆಕ್ಟು ನಮ್ಮ ಕಣ್ಣಿಗೆ ಬೀಳ್ತವೆ. ಅದ್ರ ಸಲುವಾಗಿ ಗಾಳಿ ದಿಶೆಲಿಂದ ನಿಂದಿರಬೇಕು. ನೀರು ಮತ್ತು ಆ್ಯಸಿಡ್ ಸರಿಯಾಗಿ ಮಿಶ್ರಣವನ್ನು ಮಾಡ್ತಾ ಇದ್ದೀನಿ. ಈ ನೀರಿನಲ್ಲಿ ಕಟ್ಟಿಗೆ ಮುಖಾಂತರ ನಾವು ಸರಿಯಾಗಿ ಮಿಶ್ರಣವನ್ನು ಮಾಡಬೇಕು. ಇದು ಮಿಶ್ರಣವನ್ನು ತಯಾರು ಆಗಿದೆ. ನಾನು ವೆಂಚುರಿಯನ್ನು ಚಾಲು ಮಾಡ್ತಾ ಇದ್ದೀನಿ. ಮೊದಲವಾಗಿ ವೆಂಚುರಿದು ಸಕ್ಷನ್ ರೇಟ್ ಚೆಕ್ ಮಾಡಿದ್ದೀನಿ. ಯಾವ ಲೆವೆಲಲ್ಲಿ ಇದೆ ಅದೇ ಲೆವೆಲಲ್ಲಿ ನಾವು ಇಡೋಣ. ನೀರು ವೆಂಚುರಿ ಮುಖಾಂತರ ಡ್ರಿಪ್ ಲೈನಿಗೆ ಹೋಗ್ತಾ ಇದೆ. ಆ್ಯಸಿಡ್ ಟ್ರೀಟ್ಮೆಂಟನ್ನು ಪ್ರಕ್ರಿಯೆ ಚಾಲೂ ಆಗಿದೆ. ಈಗ ನಾವು ನಮ್ಮ ತೋಟದಲ್ಲಿ ಹೋಗಿ ನೋಡೋಣ. ಅಲ್ಲಿ ನಮ್ಮ ಡ್ರಿಪ್ ಸಿಸ್ಟಮ್ದು ಯಾವ ಥರ ಕಂಡೀಷನ್ ಇದೆ, ಯಾವ ಥರ ಆಗ್ತಾ ಇದೆ, ಕ್ಲೀನಿಂಗ್ ಯಾವ ಥರ ಆಗ್ತಾ ಇದೆ ಅಲ್ಲಿ ನಾವು ಸ್ವಲ್ಪ ಹೋಗಿ ನೋಡೋಣ. ಕೆಲವು ರೈತರು ಏನು ಮಾಡ್ತಾ ಇದ್ದಾರೆ, ಎಲ್ಲ ಲ್ಯಾಟ್ರನ್ನು ಗೋಳಿಯನ್ನು ಮಾಡ್ತಾರೆ ಮತ್ತು ಆ್ಯಸಿಡ್ ಟ್ರೀಟ್ಮೆಂಟ್ ಯಾವ ರೀತಿಯನ್ನು ಮಾಡ್ತಾರೆ ಅಂದರೆ ಅದು ಒಂದು ಬ್ಯಾರಲಲ್ಲಿ ಆ್ಯಸಿಡನ್ನು ಹಾಕ್ತಾರೆ. ಅವಾಗ ಏನು ಮಾಡ್ತಾರೆ ಅಂದ್ರೆ ಆ ಲ್ಯಾಟ್ರಲನ್ನು ಆ ಬ್ಯಾರಲಲ್ಲಿ ಹಾಕ್ತಾರೆ. ಕೆಲವು ರೈತರಿಗೆ ಏನು ಅನ್ನಿಸ್ತದಂದರೆ ಇದು ಎಲ್ಲ ಕ್ಲೀನ್ ಆಗ್ತದಂತ ಅವರು ಅಲ್ಲಿ ತಿಳ್ಕೊತಾರೆ. ಅದು ಸರಿಯಾಗಿ ಕ್ಲೀನನ್ನು ಆಗಂಗಿಲ್ಲ. ಅವಾಗ ಏನು ಮಾಡಬೇಕಾದಂದ್ರೆ ಈ ಸರಿಯಾಗಿ ಆ್ಯಸಿಡ್ ಟ್ರೀಟ್ಮೆಂಟನ್ನು ಯಾವ ರೀತಿಯಿಂದ ಕೊಡಬೇಕಾಗ್ತದಂದರೆ ಈ ಲ್ಯಾಟ್ರಲ್ ಒಳಗೆ ಡ್ರಿಪ್ಪರನ್ನು ಜಿಗ್ಜಾಗ್ ಪಾತಿಲಿಂದ ಇದೆ. ಆವಾಗ ನಮಗೆ ಏನು ಮಾಡಬೇಕಾಗ್ತದಂದರೆ ಈ ನೀರನ್ನು ಸುಮಾರು ಪ್ರೆಷರೈಸ್ಡ್ ನೀರನ್ನು ಈ ಲ್ಯಾಟ್ರಲಿ ಮುಖಾಂತರನು ಹಾಕಬೇಕಾಗ್ತದೆ. ಆವಾಗ ಏನಾಗ್ತದಂದರೆ ಪೂರ್ತಿ ಆ್ಯಸಿಡ್ ಟ್ರೀಟ್ಮೆಂಟನ್ನು ಸರಿಯಾಗಿ ಆಗ್ತದೆ. ಈ ಪದ್ಧತಿಯಿಂದ ನಾವು ಈ ಆ್ಯಸಿಡ್ ಟ್ರೀಟ್ಮೆಂಟು ಪೂರ್ತಿಯನ್ನು ಮಾಡಿದ್ದೀವಿ. ಕೆಲವು ರೈತರದ ಗೈರ್ ಸಮಾಜ್ ಏನಿದೆ ಅಂದರೆ ಬೆಳೆ ಇದ್ದ ಪ್ಲಾಟ್ನಲ್ಲಿ ಆ್ಯಸಿಡ್ ಟ್ರೀಟ್ಮೆಂಟ್ ಮಾಡಬಾರ್ದು ಅಂತ ಎಲ್ಲರದು ಗೈರ್ ಸಮಾಜನ್ನು ಇದೆ. ಈ ನೀರಿನ pH 3.5ರಿಂದ 4 pH ಇದೆ. ಈ ನೀರನ್ನು ನಾವು ನೀರಾವರಿ ಮಾಡಲಿಂದ ಆವಾಗ ನಮಗೆ ಆ ಬೆಳೆಗೂ ಯಾವುದೂ ಹಾನಿಕಾರಕರು ಇಲ್ಲ. ಈ ಕೆಲವು ರೈತರು ವೆಂಚುರಿ ಮುಖಾಂತರ ನೀರಿನಲ್ಲಿ ಕರಗುವಂಥ ಗೊಬ್ಬರನ್ನು ಉಪಯೋಗಿಸ್ತಾರೆ. ಆ ನೀರಿನಲ್ಲಿ ಕರಗುವಂಥ ಗೊಬ್ಬರ ಏನಿರ್ತಂದ್ರೆ ಅದು ಆ ಗೊಬ್ಬರ ಆ್ಯಸಿಡಿಕ್ ಇರ್ತವೆ. ಅದರಿಂದ ಮತ್ತು ಆ್ಯಸಿಡ್ ಟ್ರೀಟ್ಮೆಂಟು ಮಾಡೋದು ಅವಶ್ಯಕತೆ ಇಲ್ಲ. ಆ್ಯಸಿಡ್ ಟ್ರೀಟ್ಮೆಂಟನ್ನು ಪದ್ಧತಿಯನ್ನು ಪೂರ್ತಿಯಾಗಿದೆ. ಮುಂದೆ ನಾವು ಕ್ಲೋರಿನ್ ಟ್ರೀಟ್ಮೆಂಟು ಯಾವ ಪದ್ಧತಿಯನ್ನು ಮಾಡಬೇಕು. ಆ ಕ್ಲೋರಿನ್ ಟ್ರೀಟ್ಮೆಂಟ್ ಯಾಕೆ ಮಾಡಬೇಕಂದರೆ ಅಲ್ಲಿ ಆ ಬಾವಿಯಲ್ಲಿ ಇರುವಂಥ ಪಾಚಿಯನ್ನು ನಾವು ನೀರಾವರಿ ಮುಖಾಂತರ ಕೊಟ್ಟು ಅಲ್ಲಿ ನಮ್ಮ ಲ್ಯಾಟ್ರನ್ನು ಚೊಕ್ಕಾಗುತ್ತೆ. ಅದೊಂದು ಪ್ರಕ್ರಿಯೆ ಯಾವ ರೀತಿಯನ್ನು ಮಾಡಬೇಕು ನಾವು ಮುಂದಿನ ಭಾಗದಲ್ಲಿ ಚರ್ಚಿಸೋಣ. ನಮ್ಮ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.